ಆದರೆ ನಿಮಗೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಒಂದು ಹೊಸ ಟ್ವಿಸ್ಟನ್ನು ಕೊಡ್ತಾ ಇದ್ದೀವಿ ಸ್ಟೋರಿಯಲ್ಲಿ. ಮಹಾಲಕ್ಷ್ಮಿ ಹಂತಕನ ಸುಳಿವು ಸಿಕ್ಕೇ ಬಿಟ್ಟಿದೆಯಾ? ಎಸ್, ಮಹಾಲಕ್ಷ್ಮಿ ಹಂತಕನ ಅತಿ ದೊಡ್ಡ ಸುಳಿವು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಮಹಾಲಕ್ಷ್ಮಿ ಹತ್ಯೆ, ಮಹಾಲಕ್ಷ್ಮಿ ಕೊಲೆ ಮಾಡಿದ್ದ ಆರೋಪಿ ಅವನೇನಾ? ಯಾರ ಮೇಲೆಲ್ಲ ಡೌಟ್ ಇತ್ತು? ಹಳೆ ಗಂಡನ ಮೇಲೆ ಡೌಟ್ ಇತ್ತು, ಆಮೇಲೆ ಅಶ್ರಫ್ ಮೇಲೆ ಡೌಟ್ ಇತ್ತು. ಇಬ್ರು ಅಲ್ಲ, ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಾ ಇದ್ದ ಮುಕ್ತಿರಂಜನ್ ಮಹಾಲಕ್ಷ್ಮಿಗೆ ಮುಕ್ತಿ ಕೊಟ್ಟಿದ್ದಾನ. ಮುಕ್ತಿರಂಜನ್ ಎಂಬಾತ ಹೊಸಬ, ಅಶ್ರಫ್ ಅಲ್ಲ, ಆಕೆಯ ಗಂಡನೂ ಅಲ್ಲ, ಮುಕ್ತಿರಂಜನ್ ಎಂಬಾತ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಟೀಮ್ ಹೆಡ್ ಆಗಿದ್ದಂತೆ ಮುಕ್ತಿರಂಜನ್ನಿಂದಲೇ ಮಹಾಲಕ್ಷ್ಮಿ ಹತ್ಯೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ದೊಡ್ಡ ಟ್ವಿಸ್ಟ್. ಒಡಿಸ್ಸಾ ಮೂಲದ ಮುಕ್ತಿರಂಜನ್ ಹೆಬ್ಬಗೋಡಿಯಲ್ಲಿ ನೆಲೆಸಿದ್ದ, ಮಲ್ಲೇಶ್ವರದ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಸೆಪ್ಟೆಂಬರ್ 1ರಂದು ಮಹಾಲಕ್ಷ್ಮಿ ಮುಕ್ತಿರಂಜನ್ ಜೊತೆಗೆ ಕೆಲಸಕ್ಕೆ ಹಾಜರಾಗಿದ್ದರು. ಮಾರನೇ ದಿನ ವಾರದ ರಜೆ ಪಡೆದಿದ್ದ ಮಹಾಲಕ್ಷ್ಮಿ, ಇತ್ತ ಮುಕ್ತಿರಂಜನ್ ಕೂಡ ನಾಪತ್ತೆಯಾಗಿದ್ದ. ಸೆಪ್ಟೆಂಬರ್ 2ರಿಂದ ಮಹಾಲಕ್ಷ್ಮಿ ಕುಟುಂಬಸ್ಥರ ಸಂಪರ್ಕಕ್ಕೆ ಬಂದಿರಲಿಲ್ಲ. ಬಳಿಕ ಕುಟುಂಬಸ್ಥರ ಕಣ್ಣಿಗೆ ಕಂಡಿದ್ದು ತುಂಡು ತುಂಡಾದ ದೇಹ. 2ನೇ ತಾರೀಕಿನಿಂದ ಇತ್ತ ತಾನು ನಾಪತ್ತೆಯಾಗಿದ್ದಾನೆ ಅಂಜನ್. ಆಕೆಯ ಫೋನ್ ನಂಬರ್ ಕೂಡ ಇಲ್ಲ. ಫೋನ್ ಸ್ವಿಚ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ. ಹೀಗಾಗಿ ಮುಕ್ತಿ ಅಂಜನ್ ರಾಯ್ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು ಮುಕ್ತಿ ಅಂಜನ್ ರಾಯ್ನ ಪತ್ತೆಗಾಗಿ. ಫೋನ್ ಬಳಸದೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಮುಕ್ತಿರಂಜನ್. ಆರೋಪಿಯನ್ನು ಬಂಧಿಸಲು ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿದ್ದಾರೆ ಪೊಲೀಸರು. ಎಸ್, ಮತ್ತೊಮ್ಮೆ ಎಲ್ಲಿ ತನಕ ಬಂತು ಹೇಳಿ ಈ ಸ್ಟೋರಿ? ಆಕ್ಚುಲಿ ಮಾಜಿ ಗಂಡ ಅಂತೂ ಪ್ರತ್ಯಕ್ಷ ಆಗಿದ್ರು, ನಾನು ಅವ್ರ ಜೊತೆ ವಾಸ ಮಾಡ್ತಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ರು. ಅಶ್ರಫು ಸಿಕ್ಕಿದ್ದ, ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇನ್ನೊಬ್ಬನ ಹೆಸರು ಕೂಡ ಅಲ್ಲಿ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಆತ ಯಾರು, ಯಾಕೆ ಕೊಲೆ ಮಾಡ್ದ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಮುಕ್ತಿರಂಜನ್ ಅನ್ನುವಂಥ ಶಾಕಿಂಗ್ ವಿಚಾರ ಇದು. ನೋಡಿ, ಹೊಸ ಕ್ಯಾರೆಕ್ಟರ್ ಎಂಟ್ರಿ. ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ಕೊಡ್ತೀವಿ. ಯಾಕೆ ಡೌಟ್ ಬಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಮಹಾಲಕ್ಷ್ಮಿ ಕೊಲೆ ಆಗುತ್ತೆ, ಸೆಪ್ಟೆಂಬರ್ 2ನೇ ತಾರೀಕು ಕೊಲೆ ಆಗಿದೆ ಅಂತ ಡೌಟು. ಈಗ ಬಂದಿರೋ ಪ್ರಕಾರ ಮುಕ್ತಿರಂಜನ್ ಮತ್ತು ಈಕೆ ಆ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಸೆಪ್ಟೆಂಬರ್ 1ಕ್ಕೆ ಕೆಲಸಕ್ಕೆ ಹಾಜರಾಗಿದ್ದಾರೆ. 2ನೇ ತಾರೀಕಿನಿಂದ ಇಬ್ಬರು ಬಂದಿಲ್ಲ. ಹಾಗಾಗಿ ಪೊಲೀಸರಿಗೆ ಎಲ್ಲ ಪತ್ತೆ ಹಚ್ಚಿ ಈಗ ಅಶ್ರಫ್ಗೆ 4 ಬಡ್ದಿರ್ತಾರೆ. ಯಾರು ಹೇಳು ಅಂತೇಳಿ. ಆಮೇಲೆ ಆಫೀಸಲ್ಲಿ ಚೆಕ್ ಮಾಡಿರ್ತಾರೆ. ಎಲ್ಲ ಆದಾಗ ಯಾರು ಬಂದಿಲ್ಲ, ಯಾರು ಆಫೀಸಿಗೆ ಬಂದಿಲ್ಲ ಅಂತ ಹೇಳೋಕೆ ಒಂದು ಮಾಹಿತಿ ಸಿಗುತ್ತೆ. ಸರ್ ಮುಕ್ತಿರಂಜನ್ ಯಾರು? ಮುಕ್ತಿರಂಜನ್ ಸರ್ ಇವಳ ಹೆಡ್ ಆಗಿದ್ದ. ಹೌದಾ, ಮುಕ್ತಿರಂಜನ, ಓಕೆ, ಅವನ ನಂಬರ್ ತಗೊಳ್ಳಿ. ಅರೆ, ಸ್ವಿಚ್ ಆಫ್ ಇದೆ. ಸೆಪ್ಟೆಂಬರ್ 2ನೇ ತಾರೀಕಿಂದ ಬಂದಿಲ್ಲ, ಇವಳು ಬಂದಿಲ್ಲ. ಡೌಟ್ ಶುರುವಾಯಿತು. ಎಲ್ಲಿ ಅವನು? ಪಶ್ಚಿಮ ಬಂಗಾಳದವ. ಹೋದ್ರು ಪಶ್ಚಿಮ ಬಂಗಾಳಕ್ಕೆ. ಯಾಕೆ ಡೌಟ್ ಬಂತು ಅಂತಂದ್ರೆ, ಎಸ್, ಅದನ್ನ ನಮ್ಮ ಪಾಯಿಂಟ್ ಔಟ್ ಮಾಡಿಕೊಟ್ಟಿದ್ದೀರಿ. ಮಹಾಲಕ್ಷ್ಮಿಯನ್ನ ಕೊಂದಿದ್ದು ಒಬ್ಬರ, ಇಬ್ಬರ, 3? ಈಗ ಡೌಟ್. ಒಬ್ಬನಿಗೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ ಅನ್ಸುತ್ತೆ. ಈ ದೃಶ್ಯ ನೋಡಿದಾಗ ದೊಡ್ಡ ಕುಂಬಳಕಾಯಿ ಕಟ್ ಮಾಡಿದ್ದೀರಾ ಒಬ್ಳೆ ಕೂತ್ಕೊಂಡು? ಮತ್ತೆ ಒಂದು ಇಡೀ ಮನುಷ್ಯನ ಕಟ್ ಮಾಡೋಕ್ಕಾಗತ್ತಾ? ಸೊ ಯಾರಾದ್ರೂ 3 ಜನ ಇರ್ಬೋದು ಅಂತ ಡೌಟ್. ಮನೆಯಲ್ಲಿ ಫಿಂಗರ್ ಪ್ರಿಂಟ್ ಇದೆ, ಸತ್ತಿದ್ದಾಳೆ, ಅದರ ರಕ್ತದ ಕಲೆ ಇಲ್ಲ. ಅರೆ ವಾ, ಈಗ ನಾವು ಕ್ಲೀನ್ ಅಲ್ಲ, ಇಲ್ವೇ ಇಲ್ಲ. ಅದು ಆ ಡೌಟ್ ಹೆಂಗ್ ಬರ್ತಾ ಇದೆ ಕ್ಲೀನ್ಗಿಂತ ಹೆಚ್ಚಾಗಿ. ಅಂದ್ರೆ ಎಲ್ಲಿಂದ ತಗೊಂಡ್ಬಂದಿದ್ದೀರಿ ನೀವು ಅಂತ ಪೀಸ್ ಮಾಡಿ, ಆ ಡೌಟ್ ಕೂಡ ಇದೆ. ಈಗ ಮೊನ್ನೆಯಿಂದ ನಾವೇನು ಹೇಳ್ತಾ ಇದ್ವಿ, ಆಕೆ ಸತ್ತೋಗಿರ್ತಾಳೆ, ಅಲ್ಲೇ ಕೊಲೆ ಮಾಡಿದ್ರೆ ರಕ್ತದ ಮಡು ಇರ್ತದೆ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ, ಉಳಿದ ಭಾಗ ಇರೋದಿಲ್ವಾ, 20 ದಿವಸದಲ್ಲಿ ವಾಸನೆ ಬರೋದಿಲ್ವಾ? ನಮ್ಗೆ ಆ ಡೌಟ್ ಬಂದಿರ್ತಾನೆ. ಅಂತ ದೊಡ್ಡ ವಾಸನೆ ಬಂದಿಲ್ಲ ಅಲ್ಲಿ. 20 ದಿವಸ ಕಳೆದ ನಂತರ ಒಂದು ಸಣ್ಣ ಪುಟ್ಟ ವಾಸನೆ ಬಂದಿದೆ, ಅದು ಕೂಡ ಫ್ರಿಜ್ ಒಳಗಿದೆ. ಇಡೀ ತಲೆ ಕಾಲೆಲ್ಲ ಫ್ರಿಜ್ ಒಳಗಿದೆ, ಹೊರಗಡೆ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ನೋಡಿ. ಹಾಗಾಗಿ ಅಲ್ಲಿ ರಕ್ತದ ಕಲೆ ಇದೆ, ರಕ್ತ ಇಲ್ಲ. ಗೋಡೆ, ಫ್ರಿಜ್, ಇದರ ಮೇಲೆ 3 ಫಿಂಗರ್ ಪ್ರಿಂಟ್ ಇದೆ. ಇದು ಆಕೆ ಗಂಡ ಆಗಿರ್ಬೋದಾ, ಅಶ್ರಫ್ ಆಗಿರ್ಬೋದಾ, ಮುಕ್ತಿರಂಜನ ಗೊತ್ತಿಲ್ಲ. ಅಥವಾ ಮುಕ್ತಿರಂಜನ್ ಇಬ್ಬರನ್ನ ಕರ್ಕೊಂಡ್ಬಂದಿರ್ಬೋದು. ಈ ದರ್ಶನ್ ಕರ್ಕೊಂಡ್ಬಂದಿಲ್ಲ 3 ಜನರನ್ನ. 5 ಲಕ್ಷ ಕೊಡ್ತೀನಪ್ಪ ಅಂತ ಹೇಳಿ ಮೊನ್ನೆ ರಿಲೀಸ್ ಆದ್ರಲ್ಲ, ಏನು ಗೊತ್ತಿಲ್ಲದರ ಆಗಿರ್ಬೋದು. ಗೋಡೆ, ಬಾತ್ರೂಮ್ನಲ್ಲಿ ಎಲ್ಲೂ ಕೂಡ ರಕ್ತದ ಕಲೆ ಇಲ್ಲ. ರಕ್ತದ ಕಲೆ ಒಳಗಿದ್ದಿದ್ರೆ ಅಲ್ಲಿ ಹುಳ ಗಿಳ ಆಗ್ತಾ ಇತ್ತು. ಇಲ್ಲೂ ಆಗಿದೆ. ಅಂದ್ರೆ ಇವರು ಹೇಳೋ ರೀತಿಯಲ್ಲಿ ಏನಾಗಿರ್ಲಿಲ್ಲ. ಬೇರೆ ಕಡೆ ಕೊಲೆ ಮಾಡಿ ಇಲ್ಲಿ ತಂದಿಡಲಾಗಿತ್ತಾ? ಫ್ರಿಡ್ಜ್ ಪಕ್ಕದಲ್ಲಿದ್ದ ಸೂಟ್ ಕೇಸ್, ಒಂದು ಬ್ಲ್ಯಾಕ್ ಸೂಟ್ ಕೇಸ್ ಇತ್ತಲ್ಲಿ, ಅದನ್ನು ಅದರಲ್ಲಿ ಕಟ್ ಮಾಡ್ಕೊಂಡು ತಗೊಂಬನ್ನ. ಮನೆ ಸುತ್ತಮುತ್ತ ಎಲ್ಲೂ ಇಲ್ಲ, CC ಕ್ಯಾಮ್ರಾ ಇಲ್ವಾ ಅಂತ ಡೌಟ್ ನಮಗೆ ಬರ್ತಾ ಇರೋದು. ಇಲ್ಲ ಅಂತಂದ್ರೆ ಅದೊಂದು ದೊಡ್ಡ ಶತಮೂರ್ಖತನ ಆಗತ್ತೆ ಪೊಲೀಸರದ್ದು. ಯಾಕಂದ್ರೆ ವೈಯಾಲಿಕಾವಲ್ ಇಲ್ಲೇ ವೆರಿ ನಿಯರ್ ಬೈ ವಿಧಾನಸೌಧಕ್ಕೆ. ಮೊದಲೇ ಪ್ಲಾನ್ ಮಾಡಿ ಹತ್ಯೆ ಮಾಡಿದ್ನ, ದೇಹ ತುಂಡು ಮಾಡಿದ್ದ ವೆಪನ್ ಎಲ್ಲಿದೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಅದಕ್ಕೆಲ್ಲ ಬರ್ತದೆ. ಈಗ ನಿಮಗೆ ಕ್ಲಾರಿಟಿ ಬಂತಾ?
ಹೌದು ಅಲ್ವಾ? ರಕ್ತದ ಕಲೆ ಇರಲೇಬೇಕಿತ್ತು, ಬಟ್ ಯಾವುದು ಕೂಡ ಪತ್ತೆ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಬೇರೆ ಕಡೆಯಿಂದ ತಂದಿರಬಹುದು. ಆಮೇಲೆ ಎಲ್ಲ ಕಡೆ ಹುಡುಕಾಡಿದ್ದಾರೆ. ಅವ್ರು ಹುಡುಕಾಡೋದು ಹೆಂಗೆ ಅಂತಂದ್ರೆ ಸಣ್ಣ ಡ್ರಾಪ್ ಕೂಡ ಗೊತ್ತಾಗುತ್ತೆ. ಈಗ ಈ ತೊಳೆದಿರ್ಬೋದು, ತೊಳೆದಿದ್ರು ಗೊತ್ತಾಗುತ್ತೆ. ಇಲ್ಲವೇ ಇಲ್ಲ ಅಂದ್ರೆ ಬಟ್ ಉದ್ದೇಶ ಏನಾಗಿತ್ತು ಅಂತ, ಈಗ ರೇಣುಕಾಸ್ವಾಮಿ ಕೊಲೆ ಆದಾಗ ಅದನ್ನ ಮೃತದೇಹವನ್ನ ಎಲ್ಲೋ ಹೋಗಿ ಬಿಸಾಡಿದ್ರು, ಹೊರಗಡೆ ಕೊಲೆ ಮಾಡಿದ್ರೆ ಅದನ್ನ ಯಾಕೆ ಮನೆಯಲ್ಲಿ ಫ್ರಿಜ್ ಅಲ್ಲಿ ತಂದಿಡ್ತಾರೆ ಅನ್ನೋದು ಪ್ರಶ್ನೆ. ಈಗ ಒಂದು ಸಮ್ಟೈಮ್ಸ್ ಏನಾಗುತ್ತೆ, ಕೊಲೆ ಆಗ್ಬಿಡ್ತದೆ. ಈಗ ನಾನು ಶಾಕಾರಿ ಪಿಕ್ಚರ್ ಡೈಲಾಗ್ ಹೇಳ್ಬಿಟ್ಟೆ, ಹೊಡೆದ ಸತ್ತೋದ್ರಂದ್ರೆ ನಿಮಗೆ ತಲೆ ಓಡ್ಲಿಕ್ಕೆ ಶುರು ಮಾಡೋದು, ಏನ್ ಮಾಡ್ಲಿ. ಆಮೇಲೆ ನಾವು ಎಷ್ಟು ಭಯಭೀತಿಗೊಳಿಸಿದ್ದೀವಿ ಅಂತಂದ್ರೆ ರಾಜಕಾರಣಿಗಳು ಬಿಟ್ಟು ಜನಸಾಮಾನ್ಯರಿಗೆ ಜೈಲ್ಗೆ ಹೋದ್ರೆ ಮುಗೀತು ಅವನ ಕತೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ ಇದಾಗ್ಬಿಟ್ಟಿದೆ. ಹಾಗಾಗಿ ನಾವು ಭಯ ಪಡ್ತೀವಿ. ಸಾಧಾರಣವಾಗಿ ಅದೇ ಆಗಿರುವಂಥದ್ದು. ಎಸ್, ಒನ್ಸ್ ಅಗೇನ್ ವಾಟ್ ನೆಕ್ಸ್ಟ್? ಬೆಚ್ಚಿ ಬೀಳಿಸುತ್ತೆ ಮಹಾಲಕ್ಷ್ಮಿ ಹಂತಕನ ಕ್ರೌರ್ಯ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ. ಈಗ ಮುಕ್ತಿರಂಜನೆ ಆಗಿದ್ರೆ ವೈಯಾಲಿ ಕಾವಲ್ ಪೊಲೀಸರ ಕೈ ಸೇರಿದ ಪ್ರಾಥಮಿಕ ವರದಿ ಎಕ್ಸ್ಕ್ಲೂಸಿವ್ ಅಂಶ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬೆಚ್ಚಿ ಬೀಳಿಸೋ ರೀತಿಯಲ್ಲಿ ಇದೆ. ಮಹಾಲಕ್ಷ್ಮಿ ಹೊಟ್ಟೆ ಎದೆಗೆ ಚಾಕುವಿನಿಂದ ಇರಿಯಲಾಗಿದೆ. ಬಳಿಕ ದೇಹವನ್ನ 59 ಪೀಸ್ ಮಾಡಿದ್ದ ಹಂತಕ ಅನ್ನುವಂತಹ ವಿಚಾರ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ತಲೆಯನ್ನ ಕತ್ತರಿಸಿ ಬೇರ್ಪಡಿಸಿದಂತೆ ಮಹಾಲಕ್ಷ್ಮಿ ಕೊಂದಂತ ಹಂತಕ. ದೇಹ ಕತ್ತರಿಸೋಕು ಮುನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಹೊಟ್ಟೆ, ಕರುಳಿನ ಭಾಗ FSLಗೆ ರವಾನೆ ಮಾಡಲಾಗಿದೆ. ತನಿಖಾ ತಂಡ ರವಾನೆ ಮಾಡಿದೆ. ಸಂಪೂರ್ಣ ವರದಿಗಾಗಿ ಸದ್ಯ ಪೊಲೀಸರು ಕಾಯ್ತಿದ್ದಾರೆ. ಮಹಾಲಕ್ಷ್ಮಿ ಮನೆ, ಗೋಡೆ, ಫ್ರಿಡ್ಜ್ ಎಲ್ಲಾ ಕಡೆ ಕೂಡ ಫಿಂಗರ್ ಪ್ರಿಂಟ್ ಇರೋದು ಕೂಡ ಪತ್ತೆಯಾಗಿದೆ ಅಂತೆ. ಒಟ್ಟು 3 ಫಿಂಗರ್ ಪ್ರಿಂಟ್ ಇರೋದು ಪತ್ತೆಯಾಗಿದೆ. ಹಾಗಾಗಿ ಆ 3 ಯಾರು ಅನ್ನೋದ್ರ ಬಗ್ಗೆ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ನೋಡಿ, ಆಕೆ ಸ್ವಲ್ಪ ವಿಜುವಲ್ ತೋರಿಸೋಣ. ನೋಡಿ, ಇದು ಆಕೆ ಮನೆ, ಇಲ್ಲಿ ಕಟ್ ಮಾಡಿಟ್ಟಿದ್ರು, ಅದನ್ನು ಸ್ವಲ್ಪ ತೋರಿಸ್ರಪ್ಪ. ಆ ರೂಮು, ಫ್ರಿಜ್ಜು, ಆಮೇಲೆ ಏನು ಬ್ಯಾಗು. ನೋಡಿ, ಫ್ರಿಜ್ಜಲ್ಲಿ ಈ ಥರ ಇಟ್ಟಿದ್ದ. ಆಮೇಲೆ ಅದರ ಬಗ್ಗೆ ಕೂಡ ಕೆಲವು ಇದಿತ್ತು. ತಲೆಯನ್ನು ಕೆಳಗಿಟ್ಟಿದ್ದ, ಮಧ್ಯಭಾಗವನ್ನು ಮಿಡ್ಲಲ್ಲಿ ಇಟ್ಟಿದ್ದ, ಕಾಲನ್ನು ಮೇಲ್ಭಾಗದಲ್ಲಿ ಇಟ್ಟಿದ್ದ. ಅವನು ಯಾವ ಟೆನ್ಷನ್ ಇಟ್ಟನೋ ಗೊತ್ತಿಲ್ಲ. ಆದರೆ ಪೊಲೀಸರು ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಯಾಕಂದರೆ ಕೆಲವು ಸೈಕೋಗಳಿರ್ತವೆ, ವಿಕೃತ ಮನಸ್ಸುಗಳಿರ್ತವೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ದೇಹದವಾಗಿ ಈಗ ಇಟ್ಟರು ಹೋಗಿರ್ತಾನೆ. ಇಲ್ಲೆಲ್ಲೂ ಕೂಡ ರಕ್ತ ಬಿದ್ದಿರೋದಿಲ್ಲ. ಆದರೆ ಆ ಬಾಡಿಯ ರಕ್ತ ಬಿಟ್ಟರೆ ಬೇರೆ ರಕ್ತಗಳಿರೋದಿಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಬ್ಯಾಗ್ ಇದೆ ನೋಡಿ, ಬ್ಲ್ಯಾಕ್ ಕಲರ್ ಸೂಟ್ ಕೇಸ್. ನೋಡಿ, ಈ ಒಂದು ಬ್ಯಾಗ್ ಇತ್ತು. ಈ ಬ್ಯಾಗಲ್ಲಿ ತಂದಿರಬಹುದಾ ಅಂತೇಳಿ ಡೌಟ್. ಯಾಕಂದರೆ ಅಲ್ಲಿ ಈಗ ಆಕೆಯನ್ನು ಉಸಿರುಗಟ್ಟಿಸಿ ಅಲ್ಲಿ ಕೊಂದಿದ್ದರೆ ಒಂದು ಸತ್ತೋಗಿರ್ತಾಳೆ, ಒದ್ದಾಡಿರ್ತಾಳೆ. ಅಲ್ಲಿ ನೋಡಿ, ಬೆಡ್ ಎಲ್ಲ ಹಂಗೆ ಇದೆ, ಎಲ್ಲೂ ಇದಾಗಿಲ್ಲ. ಆಮೇಲೆ ಆಕೆಯನ್ನು ಹೊಡಿಬೇಕು ಅಂತಂದರೆ ಒಂದು ವೆಪನ್ ಇರಬೇಕು, ಅಲ್ಲಿ ವೆಪನ್ ಸಿಕ್ಕಿಲ್ಲ. ಆಮೇಲೆ ಒಂದು ಜೋರಾಗಿ ಒಂದು ಮನುಷ್ಯನನ್ನು ಹೊಡಿಬೇಕು ಅಂತಂದರೆ ಈಸಿಯಾಗಿ ಹೊಡಿಯೋಕ್ಕಾಗಲ್ಲ ಅಲ್ವಾ? ಜೋರಾಗಿ ಹೊಡಿಬೇಕಾಗತ್ತೆ. ಜೋರಾಗಿ ಹೊಡಿಯುವಾಗ ರಕ್ತ ಚಿಮ್ಮಿರ್ಬೋದು, ಇದ್ದೇ ಇರುತ್ತೆ. ಅಕ್ಕಪಕ್ಕದಲ್ಲಿ ಸಾಧ್ಯ ಇದೆಯಾ ಅದು? ಅದೇ ಎಲ್ಲ ಡೌಟ್ ಬಂದಿದ್ದು. ಅದು ಕೂಡ ಜನನಿಬಿಡ ಪ್ರದೇಶ, ಫಸ್ಟ್ ಫ್ಲೋರಲ್ಲಿ ಅವರಿದ್ದಾರೆ. ಸೊ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈಗ ಮುಕ್ತಿರಂಜನ್ ಅನ್ನುವ ಆತನೇ ಇರಬಹುದೇನೋ ಅನ್ನೋದು ಡೌಟ್. ಅವನೇ ಮಾಡಿದ್ದಾನೆ ಅನ್ನೋದು ಇನ್ನೂ ಕೂಡ ಅಲ್ಲ. ಆತ ಫ್ಯಾಕ್ಟ್ರಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ. ಮೊದಲಲ್ಲಿ ಮಾಲ್ ಅಂತಿತ್ತು, ಬಹುಶಃ ಅದೇ ಯಾವುದೇ ಅದರಲ್ಲಿ ಈಕೆಗೆ ಲೀಡರ್ ಆಗಿದ್ದ. ಏನು ಲವ್ ಇತ್ತೋ, ಗಂಡನ ನಂತರ ಆಗಿತ್ತೋ ಮತ್ತೊಂದು ಗೊತ್ತಿಲ್ಲ. ಇನ್ನೊಬ್ಬ ಅಶ್ರಫ್ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದ. ಇವರ ಸಂಬಂಧಗಳೇನಂತ ಗೊತ್ತಿಲ್ಲ. ಆಮೇಲೆ ಅಶ್ರಫ್ ಅಂತ ಹೇಳೋದಕ್ಕೆ ಮತ್ತು ಆಕೆಯ ಸಹೋದರಿ ವಿಚಾರಕ್ಕೆ, ಸಹೋದರಿ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದಾಳೆ. ಸುಹಾನ ಅಂತ ಇರಬೇಕು, ನೆನ್ನೇನೋ ಬಂದಿದ್ಲು, ಮಾತಾಡ್ತಾ ಇದ್ಲು, ಕನ್ವರ್ಟ್ ಆಗಿದ್ದಾಳೆ. ಸೈದ ಅದು ಆಕೆ ಪರ್ಸನಲ್ ವಿಚಾರ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಸಾಧಾರಣವಾಗಿ ಈ ಸಮಾಜ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹಿಂದೂ ಮುಸ್ಲಿಮ್ ಅಂತ ಅಂದ ತಕ್ಷಣ ಮಾತ್ರ ಅದು ಅದಕ್ಕೆ ಬೆಂಕಿ ವಿಚಾರ ಬಂದುಬಿಡುತ್ತಲ್ಲ. ದಯವಿಟ್ಟು ಅದು ಬಂದಿರೋದು ಬೇಡಪ್ಪ. ಯಾಕೆಂದರೆ ಶಾಂತಿ ನೆಲೆಸಲಿ ಇದು ಸಮಾಜದಲ್ಲಿ. ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾನೆ. ಮಾದೇಶ್, ಈಗ ನಿಮಗೆ ಬಂದಿರುವಂಥ ಡೌಟ್ಗಳು ಏನಾಗಿದ್ದಿರಬಹುದು ಇದು ಅಂತೇಳಿ ನಮಗೆ ತಿಳಿಸೋದಾದರೆ. ಜಯಪ್ರಕಾಶ್, ಈಗಾಗಲೇ ಈ ಒಂದು ಕೊಲೆ ಯಾರು ಮಾಡಿರ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಕುಟುಂಬಸ್ಥರು ಮತ್ತು ಅವರ ಆಪ್ತರಿಂದಲೇ ಈ ಒಂದು ಕೊಲೆ ಆಗಿರ್ಬೋದು ಅನ್ನೋಂಥದ್ದು ಪ್ರೈಮ್ ಸಸ್ಪೆಕ್ಟ್ ಆಗಿತ್ತು. ಅದರಲ್ಲೂ ಕೂಡ ಅವರು ಕೆಲಸ ಮಾಡ್ತಿದ್ದಂಥ ಜಾಗ ಆಗಿರ್ಬೋದು ಮತ್ತು ಅವ್ರ ಕುಟುಂಬಸ್ಥರನ್ನು ಎಲ್ಲರನ್ನೂ ಕೂಡ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿ ಒಂದಷ್ಟು ಸಸ್ಪೆಕ್ಟ್ಗಳು ಪ್ರಾಥಮಿಕ ಹಂತದಲ್ಲೇ ಪೊಲೀಸರಿಗೆ ಮೂಡಿತ್ತು. ಅದು ಕೂಡ ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂಥವರ ಮೇಲೂ ಕೂಡ ಕುಟುಂಬಸ್ಥರು ಆರೋಪ ಮಾಡಿದರು. ಜೊತೆಗೆ ಅಲ್ಲಿರುವವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ
ಅಲ್ಲಿ ಓರ್ವ ವ್ಯಕ್ತಿ ಅವತ್ತಿನಿಂದಲೂ ಕೂಡ ಅಂದರೆ ಈಕೆ ಕಾಣೆಯಾದಾಗಿಂದಲೂ ಕೂಡ ಆ ವ್ಯಕ್ತಿ ಕೂಡ ಆ ಒಂದು ಕೆಲಸಕ್ಕೆ ಬರ್ತಿಲ್ಲ, ಜೊತೆಗೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಕೂಡ ಗೊತ್ತಾಗಿತ್ತು. ಇದರ ನಡುವೆ ಆ ಒಂದು ಆರೋಪಿಯ ತಮ್ಮನ ವಿಚಾರವೂ ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು. ಆತನಿಗೆ ಕರೆ ಮಾಡಿ ಅಂದರೆ ಆ ಆರೋಪಿ ಏನಿದ್ದಾನೆ ಮುಕ್ತಿ ರಂಜನ್ ಏನಿದ್ದಾನೆ, ಈತ ತನ್ನ ತಮ್ಮನಿಗೆ ಕರೆ ಮಾಡಿ ಹೇಳ್ತಾನೆ ಹೆಬ್ಬಗೋಡಿಯಲ್ಲಿ ಇವರಿಬ್ಬರು ಕೂಡ ವಾಸ ಇರ್ತಾರೆ. ಆತ ಅಲ್ಲಿಂದ ಈ ಒಂದು ಮಾಲ್ಗೆ ಬಂದು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಆದರೆ ಅವತ್ತಿನಿಂದ ಆತ ಕಾಣೆಯಾದಂಥ ಸಂದರ್ಭದಲ್ಲಿ ಒಡಿಶಾಗೆ ನಾನು ಹೋಗ್ತೇನೆ, ನಾನೊಂದು ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದೇನೆ, ನೀನು ಕೂಡ ತಪ್ಪಿಸ್ಕೊ, ನಾನು ಕೂಡ ತಪ್ಪಿಸ್ಕೊಂಡು ಹೋಗ್ತಿದ್ದೀನಿ ಅಂತೇಳಿ ಕೊಲೆ ಮಾಡಿ ಆತ ತಮ್ಮನಿಗೆ ಹೇಳಿ ಎಸ್ಕೇಪ್ ಆಗಿರ್ತಾನೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಕೂಡಲೇ ಆ ಒಂದು ತಮ್ಮನನ್ನ ವಶಪಡೆದು ಈಗಾಗಲೇ ವಯಲಿಕಾವಲ್ ಪೊಲೀಸರು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಆತ ತನ್ನ ತಮ್ಮನಿಗೆ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿರೋದಾಗಿ ಹೇಳಿದ್ದಾನೆ, ಜೊತೆಗೆ ನಾನು ಕೂಡ ತಪ್ಪಿಸ್ಕೊಳ್ತಿದ್ದೇನೆ, ನೀನು ಕೂಡ ತಪ್ಪಿಸ್ಕೊ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಂದರೆ ಮಹಾಲಕ್ಷ್ಮಿ ಮತ್ತು ಈತನ ಮಧ್ಯೆ ಒಂದಷ್ಟು ಫೋನ್ ಕಾಂಟ್ಯಾಕ್ಟ್ಗಳು ಕೂಡ ಇರುತ್ತೆ. ಆತನ ನಂಬರ್ ಕೂಡ 2ನೇ ತಾರೀಕಿನಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಟಿವ್ ಇಲ್ಲ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನ ಅದು ಆ್ಯಕ್ಟಿವ್ ಆಗಿರೋದು ಗೊತ್ತಾಗಿದೆ. ಮತ್ತು ಯಾವಾಗ ಆ ಒಂದು ವಿಚಾರ ತನಿಖೆ ನಡೆಯುತ್ತೆ ಅಂತೇಳಿ ಸ್ಟಾರ್ಟ್ ಆದಮೇಲೆ ಆ ಒಂದು ನಂಬರ್ ಮತ್ತೆ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಮೇಲ್ನೋಟಕ್ಕೆ ಒಂದರಿಂದ ಒಂದು ಲಿಂಕ್ ಆಗ್ತಿದ್ರೆ ಇಲ್ಲಿ ಈ ಒಂದು ಮುಕ್ತಿ ರಂಜನ್ನ ಮೇಲೆ ಮತ್ತಷ್ಟು ಅನುಮಾನಗಳು ಹೆಚ್ಚಾಗ್ತಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಆತನಿಗಾಗಿ ಒಂದು ಟೀಮ್, ಪೊಲೀಸರ ಟೀಮ್ ಆತನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಆತ ತಮ್ಮನಿಗೆ ಹೇಳಿದ್ರು ಕೂಡ ಟೆಕ್ನಿಕಲಿ ಮತ್ತೆ ಒಂದಷ್ಟು ಎವಿಡೆನ್ಸ್ಗಳು ಪ್ರೂವ್ ಆಗ್ತಿದೆ. ಮತ್ತೊಂದು ಕಡೆ FSI ರಿಪೋರ್ಟ್ ನಲ್ಲಿ ಆಗಿರ್ಬೋದು, ಜೊತೆಗೆ ಮರಣೋತ್ತರ ವರದಿಯಲ್ಲಿ ಕೂಡ ಅಲ್ಲೂ ಕೂಡ ತಮ್ಮನಿಗೆ ಹೇಳಿರೋದು ಯಾರು ಆರೋಪಿ? 4 ಜನ ಇದ್ದಾರೆ. ಯಾರು ತಮ್ಮನಿಗೆ ಹೇಳಿರೋದು ಯಾರು? ತಮ್ಮನಿಗೆ ಹೇಳಿದ್ದಾನೆ ಸ್ವತಃ. ತಮ್ಮನಿಗೆ ಹೇಳಿರೋದು ಯಾರು? ಅವನ ಹೆಸರೇನು? ಮುಕ್ತಿರಂಜನ್. ಆರೋಪಿ ಮುಕ್ತಿರಂಜನ್. ಬಾ. ಮುಕ್ತಿರಂಜನ್ ಆರೋಪಿ ಆತನ ತಮ್ಮನ ಹೆಸರು ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಮುಕ್ತಿರಂಜನ್ ಹೆಬ್ಬಗೋಡಿಯಲ್ಲಿ ವಾಸ ಇರ್ತಾನೆ, ತನ್ನ ತಮ್ಮನ ಜೊತೆ ವಾಸ ಇರ್ತಾನೆ. ಅಲ್ಲಿಂದ ಮಂತ್ರಿ ಮಾಲ್ಗೆ ಬಂದು ಅಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಿರ್ತಾನೆ. ಆ ಒಂದು ಕೆಲಸದ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದಷ್ಟು ಪ್ರೀತಿ ನಡೆದಿರುತ್ತೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿಕೊಳ್ತಿರ್ತಾರೆ. ಪ್ಲೀಸ್ ಅವನು ಕೆಲಸ ಮಾಡ್ತಿರೋದು ಮಂತ್ರಿ ಮಾಲ್ ಅಲ್ಲ ಅಥವಾ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಅಂತ ಬಂತಲ್ಲ, ಅದ್ಯಾಕೆ? ಮಂತ್ರಿ ಮಾಲ್ ಆದರೆ ಟೀಮ್ ಲೀಡರ್ ಹೆಂಗೆ ಬರ್ತಾನೆ? ಅಲ್ಲಿ ಮಂತ್ರಿ ಮಾಲಲ್ಲೇ ಇರೋ ಫ್ಯಾಷನ್ ಫ್ಯಾಕ್ಟ್ರಿನ ಹೆಂಗೆ ಅದು? ಎಸ್ ಜಯಪ್ರಕಾಶ್, ಆ ಒಂದು ಮಾಲ್ ನಲ್ಲಿರುವಂತಹ ಒಂದು ಸಾಕಷ್ಟು ಮಳಿಗೆಗಳಿರುತ್ತೆ. ಆ ಒಂದು ಮಳಿಗೆಯಲ್ಲಿರುವಂತಹ ಒಂದು ಅಂಗಡಿ ಈ ಒಂದು ಫ್ಯಾಷನ್ ಫ್ಯಾಕ್ಟರಿ ಆಗಿರುತ್ತೆ. ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಈ ಮಹಾಲಕ್ಷ್ಮಿ ಸೇರಿ ಹಲವು ಜನ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಈತ ಟೀಮ್ ಲೀಡರ್ ಆಗಿ ಕೆಲಸ ನಿರ್ವಹಿಸ್ತಿರ್ತಾನೆ. ಆ ಒಂದು ವೇಳೆಯಲ್ಲಿ ಸುಮಾರು 9 ತಿಂಗಳಿಂದಲೂ ಕೂಡ ಈ ಒಂದು ಮಹಾಲಕ್ಷ್ಮಿ ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈ ವೇಳೆ ಅವರಿಬ್ಬರ ಮಧ್ಯೆ ಸಾಕಷ್ಟು ಪರಿಚಯಗಳಾಗಿರುತ್ತೆ. ಅಶ್ರಫ್ ಯಾಕೆ ಬಂದ ಇಲ್ಲಿ? ಅಶ್ರಫ್ ಅನ್ನುವಂತ ಹೆಸರು ಕೂಡ ಕೇಳಿ ಬಂದಿತ್ತು. ಅಶ್ರಫ್ ಈತ ಕಟಿಂಗ್ ಶಾಪ್ ನಲ್ಲಿ, ನೆಲಮಂಗಲದ ಒಂದು ಕಟಿಂಗ್ ಶಾಪ್ ನಲ್ಲಿ ಅಶ್ರಫ್ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಅಶ್ರಫ್ ಇಲ್ಲಿ ಆಕೆಗೆ 6 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇರಲ್ಲ. ಇಲ್ಲಿ ಪಿಕಪ್ ಮತ್ತೆ ಡ್ರಾಪ್ ಮಾಡೋದು ಅಶ್ರಫ್ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿಲ್ಲ. ಬದಲಾಗಿ ಇಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದಂತ ವ್ಯಕ್ತಿ ಇವು ಮುಕ್ತಿ ರಂಜನ್ ಅನ್ನೋ ಅನುಮಾನ ಇನ್ನೂ ಕೂಡ ಪೊಲೀಸರಿಗಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ CCTV ಪರಿಶೀಲನೆ ಮಾಡುವಂತ ಕೆಲಸ ಬಂತು. ಯಾವಾಗ ಅಶ್ರಫ್ ಹೆಸರು ಕೇಳಿ ಬರುತ್ತೆ, ಕೂಡಲೇ ಪೊಲೀಸರು ಆತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಶ್ರಫ್ ಪೊಲೀಸರ ಮುಂದೆ ಆಕೆಗೆ ಈ ಮುಂಚೆ ಅವರಿಬ್ಬರ ಮಧ್ಯೆ ಒಂದಷ್ಟು ಸಂಬಂಧ ಇರೋದನ್ನ ಹೇಳಿರ್ತಾನೆ. ಆದರೆ ಅವರ ಇಬ್ಬರ ಮುಂದೆ 6 ತಿಂಗಳಿಂದ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಕೂಡ ಹೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಫೋನನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಅವರಿಬ್ಬರ ಮೊಬೈಲನ್ನು ಪರಿಶೀಲನೆ ಮಾಡ್ತಿರ್ತಾರೆ. ಯಾವಾಗ ಈಕೆ ನೆಲಮಂಗಲದಲ್ಲಿ ವಾಸ ಇರ್ತಾಳೆ, ಆ ಒಂದು ಸಂದರ್ಭದಲ್ಲಿ ಅಶ್ರಫ್ ಮತ್ತೆ ಮಹಾಲಕ್ಷ್ಮಿಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿರುತ್ತೆ. ಆ ಒಂದು ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಟಲ್ ಕೂಡ ಏರಿರುತ್ತೆ. ಅದಾದ್ಮೇಲೆ ಅಶ್ರಫ್ ಮತ್ತೆ ಮಹಾಲಕ್ಷ್ಮಿ ಮಧ್ಯೆ ಇರುವಂತ ಕಾಂಟ್ಯಾಕ್ಟ್ ಮಿಸ್ ಆಗಿರುತ್ತೆ. ಅದಾದ್ಮೇಲೆ ಮನೆಯಲ್ಲೂ ಕೂಡ ಒಂದಷ್ಟು ಜಗಳ ಆದ್ಮೇಲೆ ಮನೆಯಿಂದ ಜಗಳ ಮಾಡ್ಕೊಂಡು ಬಂದಿದ್ದಂತ ಆಕೆ ಕಳೆದ 6 ತಿಂಗಳಿನಿಂದ ಈ ಒಂದು ವಯಲಿಕಾವಲ್ನ ಕೊಲೆಯಾದಂತ ಮನೆಯಲ್ಲಿ ವಾಸ ಇರ್ತಾಳೆ. ಓಕೆ, ನೆಲಮಂಗಲದಲ್ಲಿ ಇವರ ಫ್ಯಾಮಿಲಿ ಇರುತ್ತೆ. ವೀಕ್ಷಕರೇ, ನೆಲಮಂಗಲದಲ್ಲಿ ಫ್ಯಾಮಿಲಿ ಇರುತ್ತೆ, ಮಹಾಲಕ್ಷ್ಮಿ ಫ್ಯಾಮಿಲಿ ಇರುತ್ತೆ. ಆಗ ಅಶ್ರಫ್ ಪರಿಚಯ ಇರ್ತಾನೆ, ಪಿಕಪ್ ಡ್ರಾಪ್ ಆ ಥರ ಇರ್ತದೆ. ಅಲ್ಲಿಗೆ ಪಿಕಪ್ ಡ್ರಾಪ್, ಅದು ಇಲ್ಲೇ ಪಿಕಪ್ ಡ್ರಾಪ್ ಅಲ್ಲ ನನ್ನ ಪ್ರಕಾರ. ಅದಾದ ನಂತರ ಅವಳು ಆ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗ್ತಾಳೆ ಕಳೆದ 4-6 ತಿಂಗಳಿಂದ. ಇಲ್ಲಿಗೆ ಪಿಕಪ್ ಡ್ರಾಪು. ಇಲ್ಲಿ ತನಕ ಒಂದು ಕನ್ಫ್ಯೂಷನ್ ಇದೆ ಅಶ್ರಫ್ ಅಂತೇಳಿ. ಈಗ ಡೌಟ್ ಗೊತ್ತಿಲ್ಲ, ಮುಕ್ತಿ ಆನಂದ ಅವನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಮುಕ್ತಿ ನಿರಂಜನ್. ಇಲ್ಲಿ ಅಶ್ರಫ್ ಮತ್ತು ಆಕೆಯ ಸಂಬಂಧ 6 ತಿಂಗಳಲ್ಲಿ ಕಟ್ ಆಗಿದೆ ಅಶ್ರಫ್ ಜೊತೆಗೆ. ಅಂದರೆ ಫೋನ್ ಸಂಭಾಷಣೆಗಳು ಯಾವುದೂ ಇಲ್ಲ. ಸಮ್ಟೈಮ್ಸ್ ಆ ವೈಷಮ್ಯ ಕೂಡ ಆಗಿದ್ದು, ಬಂದು ಕೊಲೆ ಆಗಿದ್ದ ಅಂತ ಒಂದು ಡೌಟ್ ಇತ್ತು ಅಶ್ರಫ್ ಮೇಲೆ. ಈಗ ಅದು ಕಾಣ್ತಿಲ್ಲ. ಆಮೇಲೆ ಬೇರೆ ಟ್ವಿಸ್ಟ್ ಪಡೆಯುವುದೇನೋ ಗೊತ್ತಿಲ್ಲ. ಈಗ ಮುಕ್ತಿರಂಜನ್ ದೊಡ್ಡ
ವಿಲನ್ ಥರ ಕಾಣ್ತಾ ಇದ್ದಾನೆ. ಯಾಕಂದರೆ ಆತ ಟೀಮ್ ಲೀಡರ್ ಆಗಿದ್ದ. ಆತನಿಗೇನು ಇವಳ ಮೇಲೆ ಪ್ರೀತಿ ಇತ್ತೇನೋ ಗೊತ್ತಿಲ್ಲ, ಯಾಕಂದರೆ ಗಂಡ ಬಿಟ್ಟ ಕಾರಣಕ್ಕಾಗಿ ಮತ್ತೊಂದು ಅಂತೇಳಿ ನಿರಾಕರಿಸಿದ್ರು, ಮತ್ತೊಂದು ಏನೋ ಗೊತ್ತಿಲ್ಲ. ಈತ ಕೊಲೆ ಮಾಡಿರಬಹುದೇನೋ ಅಂತೇಳಿ. ಬಟ್ ಇಲ್ಲಿ ಎಲ್ಲಿ ಕೊಲೆ ಮಾಡ್ದ ಅಂತ ಈಗ ವೆರಿ ಇಂಟ್ರೆಸ್ಟಿಂಗ್ ಇರೋದು, ಕೊಲೆ ಮಾಡಿರೋ ಜಾಗ. ಈಗ ನೋಡಿ, ನಿಮಗೆ ಒಂದು ಸಾಧಾರಣವಾಗಿ ಒಂದು ಮಧ್ಯಾಹ್ನದ ಹೊತ್ತಿಗಾಗೋ ಕೊಲೆ ಮಾಡಿದ ಜಾಗ ಗೊತ್ತಾಗುತ್ತೆ. ಓಕೆ. ಇನ್ನು ಶ್ರದ್ಧಾ ವಾಕರ್ ರೀತಿ ಬರ್ಬರವಾಗಿ ಕತ್ತರಿಸಿ ಕೊಲೆಯಾಗಿರುವ ಮಹಾಲಕ್ಷ್ಮಿ ಪ್ರಕರಣ ಖಾಕಿ ಪಡೆಗೆ ತಲೆನೋವಾಗಿದೆ. ಒಂದ್ ಕಡೆ ಆರೋಪಿ ಸುಳುವು ಇನ್ನೂ ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ನೇಪಾಳ ಸುಂದರಿ ಹುಡುಕಾಟಕ್ಕೆ ಪೊಲೀಸರು ಮತ್ತೊಂದು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೇಪಾಳ ಸುಂದರಿ ಕೊಲೆ ಕೇಸ್ ತನಿಖೆ ಚುರುಕು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಕಂಪನಿಗೆ ನೋಟಿಸ್. ವಯಲಿಕಾವಲ್ನಲ್ಲಿ ನೇಪಾಳ ಸುಂದರಿ ಕೊಲೆ ಪ್ರಕರಣದ ಸಂಬಂಧ ಪೊಲೀಸರ ತನಿಖೆ ಮತ್ತಷ್ಟು ಚುರುಕಾಗಿದೆ. ಕೊಲೆಗಾರನ ಹುಡುಕಾಟವೇ ನಿಗೂಢವಾಗಿದ್ದು, ಹೀಗಾಗಿ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಹೌದು, ಮಹಾಲಕ್ಷ್ಮಿ ಚಲನವಲನ ತಿಳಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗಬಹುದು ಎಂಬ ಆಧಾರದಲ್ಲಿ ಖಾಕಿ ಪಡೆ ನೋಟಿಸ್ ನೀಡಿದೆ. ಸದ್ಯ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಎನ್ನಲಾಗಿದೆ. ಹೀಗಾಗಿ ಆ ಮಾಲ್ ಆಡಳಿತ ಮಂಡಳಿಗೆ ಪೊಲೀಸರು ಪ್ರಶ್ನೆಯನ್ನಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಯಾವಾಗಿನಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ಲು? ಯಾವ ಹುದ್ದೆಯಲ್ಲಿದ್ಲು? ಕೆಲಸದ ವೇಳೆ ಹೇಗೆ ಇರ್ತಿದ್ಲು? ಕೆಲಸ ಮಾಡುವಾಗ ಯಾರ ಜೊತೆ ಆಕೆಯ ಸ್ನೇಹವಿತ್ತು? ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಯಾರಾದ್ರೂ ನಿಮ್ಮ ಕಂಪನಿ ಬಳಿ ಬರ್ತಾ ಇದ್ರಾ? ಆಕೆ ಯಾವಾಗಿನಿಂದ ಕೆಲಸಕ್ಕೆ ಬಂದಿಲ್ಲ? ಕೆಲಸಕ್ಕೆ ಗೈರಾಗುವ ಮುಂಚೆಯೇ ಏನಾದರೂ ಕಾರಣ ಕೊಟ್ಟಿದ್ಲಾ ಎಂದು ಪೊಲೀಸರು ನೋಟಿಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಮಹಾಲಕ್ಷ್ಮಿಯ ಕೊನೆ ಸಿಸಿಟಿವಿ ದಾಖಲೆ ವಶ. ಇಲ್ಲ, ಆಕೆ ಕೆಲಸಕ್ಕೆ ಗೈರು ಆದ ಬಗ್ಗೆ ನೀವು ಯಾಕೆ ಬರ್ತಾ ಇಲ್ಲ ಅಂತ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ? ಕೆಲಸ ಮಾಡುವ ಜಾಗದಲ್ಲಿ ಐಡಿ ಕಾರ್ಡ್, ಕೊನೆಯದಾಗಿ ಕೆಲಸಕ್ಕೆ ಬಂದಿರುವ ಸಿಸಿ ಕ್ಯಾಮೆರಾ ದೃಶ್ಯ ವಶಕ್ಕೆ ಪಡೆದಿದ್ದಾರಂತೆ. ನೋಟಿಸ್ ನೀಡಿ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಹೆಬ್ಬಗೋಡಿಯಿಂದ ಆರೋಪಿ ಸಹೋದರನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರಂತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಟೀಮ್ ಹುಡುಕಾಟ ಮುಂದುವರೆಸಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.